ಊಟ ಮಾಡಿದ್ಯಾ ಹುಷಾರು ಅನ್ನೋ ಕೇರು ಕನ್ಸರ್ನಿಂದ ಹೆಣ್ಮಕ್ಳು ಪ್ರೀತಿ ಶುರುವಾದರೆ ಒಂದೇ ಒಂದು ಸೆಲ್ಫಿ ಕಳಿಸೆ, ಏಯ್ ಬೈಕತ್ತೆ ನಾನು ನಿನ್ನ ಕರ್ಕೊಂಡೋಗಿ ಮನೆಗೆ ಬಿಡ್ತೀನಿ ಅನ್ನೋ ಸೇಫ್ಟಿ ಮತ್ತು ಹಕ್ಕಿಂದ ಗಂಡ್ಮಕ್ಳು ಪ್ರೀತಿ ಶುರುವಾಗುತ್ತೆ. ಈ ಪ್ರೀತಿ ಅನ್ನೋದು ಟೀನೇಜಿಂದ ಸಾಯೋವರೆಗೂ ಬೇರೆ ಬೇರೆ ರೂಪದಲ್ಲಿ ಯಾವಾಗಲೂ ನಮ್ಮ ಮಧ್ಯೆ ಇದ್ದೇ ಇರುತ್ತೆ. ಕಾಲೇಜಲ್ಲಿ 1000 ಕಣ್ಣುಗಳಿರುತ್ತೆ, ಅದ್ರ ಮಧ್ಯೆ ನಿಮ್ಮ 2 ಕಣ್ಣುಗಳು ಆ 2 ಕಣ್ಣುಗಳನ್ನ ಹುಡ್ಕೊಂಡೋಗಿ ಅದ್ರ ಜೊತೆ ಕೂತು ಮಾತಾಡಿದ್ರೆ ಅದೇ ರೀ ಪ್ರೀತಿ. ಬೈಕಿಂದ ನೀವು ಸರಿಗೆ ಬಿದ್ದು ಮೈಕೈಯೆಲ್ಲ ಕಿತ್ಕೊಂಡೋಗಿ ನಿಮಗಾಗ್ತಿರೋ ನೋವನ್ನೆಲ್ಲ ಅವ್ರು ಅನುಭವಿಸ್ತಾ ಇರ್ತಾರಲ್ಲ, ಅದೇ ರೀ ಪ್ರೀತಿ. ನಿಮ್ಗೆ ಅಡುಗೆ ಬರುತ್ತೋ ಇಲ್ವೋ, ಆದರೆ ಅವ್ರ ಹೆಲ್ಪ್ಗೆ ಅಂತ ನೀವು 2 ಈರುಳ್ಳಿ ಕಟ್ ಮಾಡಿ ಕಣ್ಣೀರು ಹಾಕಿದ್ರು ಅದು ಪ್ರೀತಿನೇ. ದಿನ ಪೂರ್ತಿ ದುಡಿದು ಬೆವತು ಬಂದ ಆ ಮೈನ ಗಟ್ಟೆ ಒಂದ್ಸರಿ ತಬ್ಬಿ ಹೌಸ್ ಯುವರ್ ಡೇ ಕಂದ ಅಂತ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ರು ಅದು ಪ್ರೀತಿ ಮಾತ್ರ ಅಲ್ಲ ರೀ, ಹೀಲಿಂಗ್. ನಿಮ್ಮನ್ನು ನೋಡೋಕ್ಕೆ ಅಂತ 100 ಕಿಲೋಮೀಟ್ರ್ ದಾಟಿ ಬಂದು ಸಂಜೆ ಹೊತ್ತಿಗೆ ಒಬ್ಬಂಟಿಯಾಗಿ ನಿಮ್ಮ ನೆನಪಲ್ಲೇ ವಾಪಸ್ ಹೋಗ್ತಾರಲ್ಲ, ಅದು ರೀ ಪ್ರೀತಿ. ನೀವು ಬಡವರು ಶ್ರೀಮಂತರೋ ಓದಿದಿರೋ ಇಲ್ವೋ ಏನೊಂದನ್ನು ನೋಡಿದೆ ನನ್ನೆಲ್ಲ ಪ್ರೀತಿ ನಿನಗೆ ಅಂತ ತಮ್ಮನ್ನು ತಾವೇ ಒಪ್ಸ್ಕೋತಾರಲ್ಲ, ಅದು ಹೆಣ್ಣಿನ ಪ್ರೀತಿ. ಆದರೆ ನಮ್ಮೊಳಗೋಸ್ಕರ ನಾನು ಏನಾದರೂ ಒಂದು ಎಕ್ಸ್ಪೆನ್ಸಿವ್ ಗಿಫ್ಟ್ ತಗೋಬೇಕು, ಹಾಗೆ ನನ್ನ ಹತ್ರ ದುಡ್ಡಿಲ್ಲ, ಒಂದೊಂದು ದಿನ ಖಂಡಿತ ಕೊಡಿಸ್ತೀನಿ. ಸದ್ಯಕ್ಕೆ ಮಲ್ಲೇಶ್ವರಂ ಸ್ಟ್ರೀಟಿಂದ ಅವಳಿಗೋಸ್ಕರ ನಾನು ಇದೊಂದೇನೋ ಸಣ್ಣದೊಂದು ಗಿಫ್ಟ್ ಕೊಡಿಸ್ತೀನಿ ಅಂತ ಅವ್ರು ನಿಮಗೋಸ್ಕರ ಏನಾದರೂ ಒಂದು ತಗೋತಾರಲ್ಲ, ಅದು ಗಂಡಿನ ಪ್ರೀತಿ. ಪ್ರೀತಿ ದುಡ್ಡು ಕಾಸಲ್ಲಿ ಇಲ್ಲ, ಸಣ್ಣ ಸಣ್ಣ ಎಫರ್ಟ್ಸಲ್ಲಿದೆ. ನಾನು ಹೇಳಿದ ಇಷ್ಟರಲ್ಲೂ ಎಫರ್ಟ್ಸ್ ಇದೆ. ನನ್ನ ಪ್ರಕಾರ ಪ್ರೀತಿ ಅಂದರೆ ಎಫರ್ಟ್ಸ್, ಪ್ರೀತಿ ಅಂದರೆ ಆ್ಯಕ್ಷನ್ಸ್. ಬರೀ ವರ್ಡ್ಸಲ್ಲಿ ಐ ಲವ್ ಯು ಅಂತ ಹೇಳಿದ್ರೆ ಸಾಕಾಗಲ್ಲ, ಆ್ಯಕ್ಷನಲ್ಲಿ ತೋರಿಸಿ. ನಿಮ್ಮ ಪ್ರೀತಿನ ಜೋಪಾನವಾಗಿ ಕಾಪಾಡ್ಕೊಳ್ಳಿ.